ಅಮ್ಮ ಶ್ರೀ ಚಕ್ರವಾಸಿನಿ. ಎಲ್ಲ ಕೊಲೆಗಳು ನಡೆದಿರೋದು ತ್ರಿಶೂಲದಿಂದಾನೆ. ಅದನ್ನ ನಾವು ಕಾನೂನು ರೀತಿಯಿಂದ ವಶಪಡಿಸ್ಕೊಂಡು ತ್ರಿಶೂಲಂ ಕೊಡೋದಕ್ಕೆ ಶಾಸ್ತ್ರಿಗಳು ಒಪ್ತಿಲ್ವಲ್ಲ ಮೇಡಮ್. ಕಾನೂನು ರೀತಿಯಿಂದ ನಮ್ಮ ದೇವಸ್ಥಾನಕ್ಕೆ ಒಂದು ನೋಟಿಸ್ ಕಳಿಸಿ. ಮುಂದಿನ ನಾನು ನೋಡ್ಕೋತೀನಿ. ಇವತ್ತೇನು ನೀನು ಬಂದಿದ್ಯಾ? ನಮ್ಮಪ್ಪಂಗೆ ತೀರಾ ಹುಷಾರಿಲ್ಲ, ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಬಂಗಾರಿಯವ್ರ ಹತ್ರ ಹೇಗಾದ್ರೂ ಮಾಡಿ ವಿಚಾರಿಸ್ಬೇಕಲ್ಲ. ಅಯ್ಯೋ, ನಿಮ್ಮನ್ನು ನಿಲ್ಸ್ಕೊಂಡೇ ಮಾತಾಡ್ತಿದ್ದೀನಿ. ಬನ್ನಿ, ಕುರ್ಚಿ ಹಾಕ್ತೀನಿ. ಹುಷಾರು. ಯಾಕೆ ನೀವು ಆಯಾಸ ಮಾಡ್ಕೋತಿದ್ದೀರಾ? ಮಲ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾರು ಇಲ್ದಿರೋ ಸಮಯ ನೋಡ್ಕೊಂಡೆ ನುಗ್ಬಿಡ್ತೀರಲ್ರಿ. ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ ತಾನೆ, ಇವನನ್ನ ಕಲ್ಯಾಣಿ, ಅವರು ಬೀಳೋದ್ರಲ್ಲಿದ್ರು, ಅದಕ್ಕೆ ನಾನು ಆಶ್ರಯ ಆಗಿಟ್ಕೊಂಡೆ ಅಷ್ಟೇ. ಆಹಾ, ಆಸರೆ ಅಂತೆ ಆಸರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಳ್ಳುತ್ತೆ, ಆದ್ರೆ ನಮ್ ಕಣ್ಣೇನ್ ಕುರುಡಲ್ಲ. ಕಲ್ಯಾಣಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಯಾಕಮ್ಮ ಕಲ್ಯಾಣಿ ಅವ್ರಿಗೆ ಬೈತಿದ್ಯಾ? ನಾನು ಬೀಳೋದ್ರಲ್ಲಿದ್ದೆ, ಅವ್ರು ಬಂದು ಹಿಡ್ಕೊಂಡ್ರು ಅಷ್ಟೇ. ಹಿರಣ್ಮೈ ಅಂಗಡಿ ನೋಡ್ಕೋತಿದ್ಲಲ್ಲ, ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳಿದ್ಲು. ಮನ್ಸೇ ತಡಿಲಿಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಅಲ್ದಿರ ದಾರಿಲಿ ಶೇಖರಣ್ಣ ಸಿಕ್ಕಿದ್ರು. ಅವರೇ ಹೇಳಿದ್ದು ಗಂಜಿ ಮಾಡಿಟ್ಟಿದ್ದೀನಿ ಕುಡಿಸ್ಬಿಡು ಅಂತ. ಅದಕ್ಕೆ ಗಂಜಿ ಕುಡ್ಸೋಗೋಣ ಅಂತ ಬಂದಿದ್ದು. ಗಂಜಿ ನಾನು ಕುಡ್ಕೋತೀನಿ, ನೀ ಹೋಗು. ನಾನು ಹೋಗಿ ತಗೊಂಡ್ಬರ್ತೀನಿ. ಏನು ಬೇಕಾಗಿಲ್ಲ, ಆ ಕೆಲಸ ನನಗೆ ಹೇಳಿರೋದು, ನಾನೇ ಮಾಡ್ತೀನಿ. ನೀವೇನು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ. ಬಂಗಾರಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಆಹಾ, ನಾನು ಹೋಗೋದನ್ನೇ ಕಾಯ್ತಿದ್ರಲ್ಲ. ಅದೇನೇ ಮಾತಾಡೋದಿದ್ರು ಇಲ್ಲೇ ಮಾತಾಡಿ, ಆ ಕಡೆ ಈ ಕಡೆ ಎಲ್ಲ ಕಳ್ಸಲ್ಲ ನಾನು. ಕಲ್ಯಾಣಿ, ಅವ್ರೇನೋ ಮಾತಾಡ್ಬೇಕಂತೆ, ಸ್ವಲ್ಪ ಇರು. ನೀವು ಹೇಳಿ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಸ್ವಲ್ಪ ಬೇರೆ ಕಡೆ. ಅವನಿಗೆ ಹುಷಾರಿಲ್ಲ, ಎದ್ದು ಬರೋದಕ್ಕೂ ಕಷ್ಟ. ನಾನೇ ಹೋಗ್ತೀನಿ. ಅದೇನು ಮಾತಾಡ್ಕೋಬೇಕೋ ಮಾತಾಡ್ಕೊಳ್ಳಿ. ಅವತ್ತು ನನ್ನ ಕಿವಿ ಓಲೆ ಎಲ್ಲಿ ಸಿಕ್ತು ಅಂತ ಹೇಳಿದ್ರಿ ನೀವು? ಅವತ್ತೇ ಹೇಳದ್ನಲ್ಲ, ಉಗ್ರಾಣದ ಮುಂದೆ. ಅವತ್ತು ಹೇಳಿದ್ರಿ. ನಾನು ಉಗ್ರಾಣದ ಹತ್ರ ಹೋಗೇ ಇರಲಿಲ್ಲ. ಅದು ನಿಮಗೆ ಹೇಗಲ್ಲಿ ಸಿಕ್ತು ಅಂತ ನನ್ನ ತಲೆಯಲ್ಲಿ ಕೊರಿತಿತ್ತು. ಅದಕ್ಕೆ ಅದರ ಬಗ್ಗೆ ಖಚಿತಪಡಿಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದೆ. ಅರೆ, ನಿಮ್ಮ ಕಾಲಿಗೆ ಏನಾಗಿದೆ? ಏನಾಗಿದೆ? ಅರಿಶಿಣ ಮೆತ್ಕೊಂಡಾಗಿದೆಯಲ್ಲ. ಹೌದಲ್ವಾ? ಇದು ಹೇಗಾಯ್ತು ಗೊತ್ತಿಲ್ಲ. ಇದು ಕೂಡ ನನ್ನ ನೋಲೆ ಸಿಕ್ದಾಗೆ ಆಗಿದ್ದ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಈಗಲೇ ನೋಡ್ತಿರೋದು. ನಿಮ್ಮಿಬ್ರು ಭಾಷಣ ಮುಗೀತಾ? ಇನ್ನೂ ಇಲ್ವಾ? ಆಯಿತು, ನಾನು ನಿಮ್ಮ ಹತ್ರ ದೇವಸ್ಥಾನದಲ್ಲಿ ಮಾತಾಡ್ತೀನಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ಬೇಗ ಹುಷಾರಾಗಿ. ನಾನಿಲ್ಲಿಲ್ವಾ? ನಾನು ಅವನನ್ನು ಚೆನ್ನಾಗೇ ನೋಡ್ಕೋತೀನಿ, ಅವ್ನು ಬೇಗನೆ ಹುಷಾರಾಗ್ತಾನೆ. ನೀವೇನು ಹೊರಡಿ. ಏನೇ ನೀನು ಅವ್ರಿಗೆ ಹಾಗ ಮಾತಾಡೋದು? ಅವ್ರು ನಮ್ಮ ದೇವಸ್ಥಾನದ ಅಧಿಕಾರಿಗಳು. ನಾಳೆ ನಾನು ತೊಂದರೆ ಮಾಡಿದ್ರೆ? ಅದೇಗೋ ತೊಂದರೆ ಮಾಡ್ಬಿಡ್ತಾರೆ. ಅಲ್ಲಿವರೆಗೂ ನಾವೇನು ಕಡಲೆಪುರಿ ತಿಂತ ಕೂತಿರ್ತೀವ? ನಮ್ಗೆ ಅಂತ ವಿರೂಪಾಕ್ಷ ಶಾಸ್ತ್ರಿಗಳಿಲ್ವಾ? ಇವರು ದೇವಸ್ಥಾನಕ್ಕೆ ಅಧಿಕಾರಿಗಳಿರ್ಬೋದು, ನಮಗಲ್ಲ. ನೀನೇನು ಅವ್ರನ್ನ ವಹಿಸ್ಕೊಂಡು ಬರೋದು ಬೇಡ, ತೆಪ್ಪಕ್ಕೆ ಕೂತ್ಕೋ, ಗಂಜಿ ತಗೊಂಡು ಬರ್ತೀನಿ.
ತಿರ್ಗಿಸ್ಕೊಳ್ತೀಯಾ? ನನ್ನ ಮೇಲೆ ಕೋಪನಾ? ಏನಕ್ಕೂ ಇಲ್ಲ. ಪೂಜೆ ಮುಗಿಸ್ಕೊಂಡು ಶಾಲೆಗೆ ಹೊತ್ತಾಗುತ್ತೆ, ನಾನು ಬೇಗ ಹೋಗ್ಬೇಕು. ಯಾಕೆ ಸೌಗಂಧಿ ನನ್ನಲ್ಲಿ ಸಿಟ್ಟು ಮಾಡ್ಕೊಂಡಿದ್ಯಾ? ಸಂಗೀತ ಸ್ಪರ್ಧೆಯಲ್ಲಿ ನಿನಗೆ ಬಹುಮಾನ ಬಂದಿಲ್ಲ ಅಂತನಾ? ಅವ್ರಿಗೆ ಬುದ್ಧಿನೇ ಇಲ್ಲ. ನನಗಿಂತ ನೀನು ಚೆನ್ನಾಗಿ ಹಾಡ್ದೆ, ಆದರೆ ಆ ಬಹುಮಾನ ನಿನಗೆ ಕೊಡಲಿಲ್ಲ, ನನಗೆ ಕೊಟ್ಬಿಟ್ರು. ಈಗ ಆ ಬಹುಮಾನ ನಾನು ನಿನಗೆ ಕೊಡ್ತೀನಿ, ಆಗ ನೀನು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತೀಯಾ? ನೀನು ಕೊಡೋದು ಬೇಡ, ನಾನು ತಗೊಳ್ಳೋದು ಬೇಡ. ನಮ್ಮ ತಾತಂಗೆ ಹೇಳಿದ್ರೆ ಇಂಥ 100 ಬಹುಮಾನ ಕೊಡಿಸ್ತಾರೆ. ಇಲ್ಲ ಸುಗಂಧಿ, ನೀನು ನನಗಿಂತ ಇನ್ನೂ ಚೆನ್ನಾಗಿ ಹಾಡ್ದೆ, ಆ ಬಹುಮಾನ ನಿನಗೆ ಸೇರಬೇಕು. ಈ ನಾಟಕ ಎಲ್ಲ ಸಾಕು, ತಿಪ್ಪೆ ಸಾಸಕ್ಕೆ ಬಡಬೇಡ. ನನಗೆ ಗೊತ್ತು ನಾನು ಹಾಡಿದ್ದೀನಿ, ನಾನು ಚೆನ್ನಾಗಿ ಆಡಿದ್ದೀನಿ ಅಂತ. ನೀನೇನು ಹೇಳೋದು? ಸುಗಂಧಿ, ಇವತ್ತು ನಾನು ಶಾಲೆಗೆ ಬರ್ತಿಲ್ಲ. ಮೀಶ್ರಮ್ಮ ಏನಾರು ಕೇಳಿದ್ರೆ ಅವ್ರ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳು, ಸರಿನಾ? ನಾನೇ ನಿನ್ನ ಮನೆ ಕೆಲಸ ತಗೊಳ್ಳು ಅನ್ಕೊಂಡಿದೀಯಾ? ನಾನು ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು. ತುಂಬಾ ಜನ ಕೆಲಸದವ್ರು ಇದ್ದಾರೆ. ನಾನು ಕಾಲಲ್ಲಿ ತೋರಿಸಿದ್ರೆ ಅವ್ರ ಕೈಯಲ್ಲಿ ಮಾಡ್ತಾರೆ. ಹಾಗಲ್ವೇ ಸುಗಂಧಿ, ನೀನು ನನ್ನ ಗೆಳತಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ನಿಂಗೇನಾದ್ರು ಬೇಜಾರಾಗಿದೆ, ನನ್ನ ಕ್ಷಮಿಸು. ಸಂಗೀತ ಸ್ಪರ್ಧೆಯಲ್ಲಿ ಗೆದ್ದಿದ್ಯಾ ಅಂತ ಕೊಬ್ಬು ನಿನಗೆ ಇರು, ವಿಚಾರಿಸ್ಕೋತೀನಿ. ಮುಂದಿನ ಸಲ ನಾನೇ ಗೆಲ್ಲೋದು, ಆಮೇಲೆ ಗೊತ್ತಾಗುತ್ತೆ ಈ ವಿರೂಪಾಕ್ಷ ಶಾಸ್ತ್ರಿಗಳ ಮೊಮ್ಮಗಳು ಅಂದರೆ ಏನಂತ. ನಿಂದು ನಿಮ್ಮಪ್ಪಂದು ಜಾಸ್ತಿ ಆಗಿದೆ. ನಮ್ಮ ತಾತಂಗೆ ಹೇಳಿ ನಿನಗೆ ನಿಮ್ಮಪ್ಪಂಗೆ ಮಾಡಿಸ್ತೀನಿ ಇರು. ನಮಸ್ಕಾರ. ಮತ್ತೆ ಏನಂತಾರೆ ದೇವಸ್ಥಾನದ ಕೆಲಸಗಾರರೆಲ್ಲ? ಪರವಾಗಿಲ್ಲ. ಏನು ಬಂದಿರೋ ವಿಷಯ? ಓ, ಅದನ್ನೇ ಮಾಡ್ಕೊಡ್ತೀನಿ. ಅದು ನಿಮ್ಗೊಂದು ಪತ್ರ ಬಂದಿದೆ. ಎಲ್ಲಿಂದ? ಮುಜರಾ ಇಲಾಖೆಯಿಂದ. ನಿಮ್ಮ ಶಾಸ್ತ್ರಿಗಳನ್ನ ಕರ್ಕೊಂಬನ್ನಿ. ಶಾಸ್ತ್ರಿಗಳನ್ನ ಯಾಕೆ? ಅವ್ರ ಜೊತೆ ಸ್ವಲ್ಪ ಕೆಲಸ ಇದೆ, ತುಂಬ ಮಾತಾಡಬೇಕು. ಕರ್ಕೊಂಬನ್ನಿ. ಹೌದಾ? ಸರಿ. ಶಾಸ್ತ್ರಿಗಳೇ, ಇಷ್ಟು ದಿವಸ ನಾನು ಆಡಿದ್ದೆ ಆಟ, ನಾನೇ ಕಾನೂನು ಅಂತ ಹೆದರಿಸ್ತಾ ಇದ್ರಲ್ವಾ, ಈ ಮುಂದೆ ಇದೆ ನೋಡಿ ಆಟ. ಏನು ಹೇಳಿ ಕಳಿಸಿದ್ದು? ಬನ್ನಿ ಕೂತ್ಕೊಳ್ಳಿ. ನೀವು ಸರ್ಕಾರಿ ಅಧಿಕಾರಿಗಳೇ ಇರ್ಬೋದು, ಆದ್ರೆ ನಾನು ಈ ದೇವಸ್ಥಾನದ ಧರ್ಮದರ್ಶಿ. ಬಾ ಅಂದಾಗ ಬರೋದಕ್ಕೆ, ಕೂತ್ಕೊಂಡಾಗ ಕೂತ್ಕೊಳ್ಳೋದಕ್ಕೆ, ಏಳು ಅಂತ ಹೇಳೋದಕ್ಕೆ ನಿಮ್ಮನೆ ಜವಾನ ಅಲ್ಲ ನಾನು. ನಮಗೂ ಮಡಿ ಮೈಲ್ಗೆ ದೇವ್ರ ಕಾರ್ಯ ಅಂತ ಬೇಕಾದಷ್ಟು ಇರುತ್ತೆ. ಮತ್ತೆ ತುರ್ತಿದ್ರೆ ನೀವೇ ಒಂದು ಹೆಜ್ಜೆ ಅಲ್ಲಿಗೆ ಬರ್ಬೋದಾಗಿತ್ತಲ್ವಾ? ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದೆ. ಇನ್ನು ಚಿಕ್ಕ ವಯಸ್ಸು, ನಿಮ್ಗೆ ಅರ್ಥ ಆಗೋದಿಲ್ಲ. ಏನಾದ್ರೂ ಇದ್ರೆ ಅಲ್ಲೇ ಬಂದು ಹೇಳಿ. ಶಾಸ್ತ್ರಿಗಳೇ, ಒಂದು ನಿಮಿಷ ಕ್ಷಮಿಸಿ. ಏನು ವಿಷಯ ಬೇಗ ಹೇಳಬೇಕು. ನೀವು ದೊಡ್ಡವರು, ನಿಮ್ಮ ಹಿರಿತನಕ್ಕೆ ಗೌರವ ಕೊಡೋದು ನನ್ನ ಕರ್ತವ್ಯ. ಅದಕ್ಕೆ ನಾನೇ ಎದ್ದು ನಿಂತು ಮಾತಾಡ್ಸಿದ್ದೀನಲ್ವಾ. ಮೇಲಿನ ಅಧಿಕಾರಿಗಳಿಂದ ನಿಮಗೆ ಆದೇಶದ ಪತ್ರ ಬಂದಿದೆ ನೋಡಿ. ಯಾರ್ಯಾರು ಮುಟ್ಟಿರ್ತಾರೆ, ಮೈಲ್ಗೆ ಆಗಿರುತ್ತೆ. ನಾನು ಮಡಿಲಿದ್ದೀನಿ, ನೀವೇ ಓದ್ ಹೇಳಿ. ಮುಜರಾಯಿ ಇಲಾಖೆ ಮುಖ್ಯ ಅಧಿಕಾರಿ ರಶ್ಮೀರ್ ಅವರಿಗೆ ಈ ಪತ್ರದ ಮೂಲಕ ತಿಳಿಯಪಡಿಸುವುದೇನೆಂದರೆ,
ಚಕ್ರಾಪುರಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನವು ಮುಜರಾಯಿ ಇಲಾಖೆ ಆಡಳಿತಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇತ್ತೀಚಿನ ಕೆಲವು ಅಹಿತಕರ ಘಟನೆಗಳಿಗೆ ತ್ರಿಪುರ ಸುಂದರಿ ಅಮ್ಮನವರನ್ನು ಕಾರಣಕರ್ತರನ್ನಾಗಿ ಮಾಡುತ್ತಿರುವುದರ ಬಗ್ಗೆ ನಮಗೆ ನಿಮ್ಮಿಂದ ಲಿಖಿತ ಸಂದೇಶದ ದೂರು ಬಂದ ಸಂಬಂಧವಾಗಿ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ಆಯುಧವಾದ ತ್ರಿಶೂಲವನ್ನು ಪರೀಕ್ಷಿಸುವ ಸಲುವಾಗಿ ಅತಿ ಶೀಘ್ರದಲ್ಲೇ ಅದನ್ನು ತಮ್ಮ ವಶಕ್ಕೆ ಪಡೆದು ಅಮ್ಮನವರ ತ್ರಿಶೂಲವನ್ನು ಸುಭದ್ರತೆಯಿಂದ ನಮ್ಮ ಇಲಾಖೆಗೆ ತಲುಪಿಸಬೇಕೆಂದು ಈ ಮೂಲಕ ತಮಗೆ ಆದೇಶಿಸುತ್ತಿದ್ದೇವೆ. ಅಂದ್ರೆ ಮೇಲಿನವರಿಗೆ ನೀವೇ ದೂರು ಕೊಟ್ಟಿದ್ದೀರಿ ಅಂತ ಆಯ್ತು. ಹೌದು, ನಾನು ನಿಮಗೆ ತುಂಬಾ ಸತಿ ತ್ರಿಶೂಲನ ಪರೀಕ್ಷೆ ಮಾಡಬೇಕು ಅಂತ ಕೇಳಿದೆ, ಆದ್ರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಈಗಲೂ ಕೊಡೋದಿಲ್ಲ. ಏನನ್ಕೊಂಡಿದ್ರಿ ಚಕ್ರಾಪುರಿ ಅಮ್ಮನವರ ದೇವಸ್ಥಾನ ಅಂತ ಅಂದ್ರೆ? ಇದು ಪವಿತ್ರವಾದ ಧರ್ಮಕ್ಷೇತ್ರ. ನಿಮ್ಮಂತ ಹಸುಗೂಸ್ಗಳು ಹೇಳಿದ್ದಕ್ಕೆಲ್ಲ ಸೊಪ್ಪು ಹಾಕೋದಕ್ಕಾಗೋದಿಲ್ಲ ಇಲ್ಲಿ. ನೀವು ನನಗೆ ಅನುಮತಿ ಕೊಡದೇ ಇರೋದಕ್ಕೆ ನಾನು ಮೇಲಿನವರಿಂದ ಆದೇಶ ಪತ್ರ ತರಿಸಿದ್ದು. ನೋಡಿ ಇದನ್ನ. ಉಪ್ಪು ಖಾರ ಹಾಕಿ ನೆಕ್ಕೊಳ್ಳಿ ಇದನ್ನ. ಇದು ನನ್ನ ಕ್ಷೇತ್ರ. ಇಲ್ಲಿ ನನ್ನದೇ ಆದೇಶ, ನನ್ನದೇ ಕಾನೂನು. ಯಾವ ಕಾನೂನು ಕಟ್ಲೆಗಳು ಇಲ್ಲಿ ನಡೆಯೋದಿಲ್ಲ. ನೀವು ಹೀಗೆ ಹಠ ಹಿಡಿದ್ರೆ ಆಗಲ್ಲ ಶಾಸ್ತ್ರಿಗಳೇ. ನಾನು ಈ ಪತ್ರದ ಆದೇಶದ ಪ್ರಕಾರ ನಡ್ಕೋಬೇಕಾಗುತ್ತೆ. ಮೇಲಧಿಕಾರಿಗಳ ಪ್ರತ್ಯುತ್ತರ ಕೊಡಿ. ವಿರೂಪಾಕ್ಷ ಶಾಸ್ತ್ರಿಗಳು ಅಮ್ಮನವರ ತ್ರಿಶೂಲನ ಹೊರಗಡೆ ಕೊಡೋದಕ್ಕೆ ಒಪ್ಪೋದಿಲ್ಲ ಅಂತ ನನಗೆ ಬೇರೆ ಕೆಲಸಗಳಿದೆ. ಇಂತಹ ನಿಕ್ಕಚ್ಚಿತ ವಿಷಯಗಳಿಗೆ ನನ್ನನ್ನು ಕರ್ಸಕ್ಕೂಡ್ದು. ಇನ್ಮೇಲೆ ಏನಿದ್ರು ನೀವೇ ಅಲ್ಲಿಗೆ ಬರಬೇಕು, ನಾನು ಬರೋದಿಲ್ಲ. ಇದು ನನ್ನ ಕರ್ತವ್ಯ, ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ನಾನು ದೇವಸ್ಥಾನದ ಧರ್ಮಾಧಿಕಾರಿ. ನಾನು ಹೇಳ್ದಾಗ ಮಾಡಿ ಅಷ್ಟೇ. ನೀವು ಹೇಳ್ದಾಗ ಮಾಡೋದಕ್ಕೆ ನೀವು ನನಗೆ ಸಂಬಳ ಕೊಡ್ತಿಲ್ಲ, ಸರ್ಕಾರ ಕೊಡ್ತಿರೋದು. ಬಿಟ್ರೆ ಮಾತಾಡ್ತಾನೆ ಇರ್ತೀರಾ. ಶಾಸ್ತ್ರಿಗಳೇ, ಏನ್ ಮಾಡ್ತಿದ್ದೀರಾ? ಬಿಡಿ ಶಾಸ್ತ್ರಿಗಳೇ, ಏನ್ ಮಾಡ್ತಿದ್ದೀರಾ? ಬಾಯಿ ಮುಚ್ಕೊಂಡು ಬರ್ಬೇಕು. ಬಿಡಿ, ನನ್ನ ಕೈ ಬಿಡಿ ಶಾಸ್ತ್ರಿಗಳೇ. ಬಿಡಿ ಶಾಸ್ತ್ರಿಗಳೇ, ಸರ್ಕಾರದ ಅಧಿಕಾರಿನ ಈ ರೀತಿ ಅವಮಾನ ಮಾಡಿ ತಪ್ಪು ಮಾಡ್ತಿದ್ದೀರಾ. ಬಿಡಿ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ದೇವಸ್ಥಾನದೊಳಗಡೆ ಹೆಜ್ಜೆ ಇಡಬಾರದು. ಇಟ್ಟು ಸೀಗದ ತೋರಣ ಕಟ್ಟಿಬಿಡ್ತೀನಿ. ಹುಷಾರ್. ಏನ್ ಸೀತಾಲಕ್ಷ್ಮಿ, ಇವತ್ತು ಪೂಜೆ ಭಾರಿ ಜೋರಾಗಿ ನಡೀತಾ ಇದೆ, ಇನ್ನೂ ಮುಗಿದೇ ಇಲ್ಲ. ಹೌದು, ಸಂಗೀತಕ್ಕೆ ಯಾರು ಮಕ್ಕಳು ಬರಲೇ ಇಲ್ಲ ಇನ್ನೂ. ಬರ್ತಾರ್ರಿ, ಅವ್ರು ಬರೋ ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸ್ಬಿಡೋಣ ಅಂತ. ಯಾರಿದ್ರ ಒಳಗೆ? ನೀವೇ ಹೊರಗೆ ಬರ್ತೀರಾ ಇಲ್ಲ ನಾನು ಬರಲ್ಲ ಒಳಕ್ಕೆ? ಶಾಸ್ತ್ರಿಗಳು ಬನ್ನಿ ಬನ್ನಿ. ಸೀತಾ, ಶಾಸ್ತ್ರಿಗಳು ಬಂದ್ರು. ನಮಸ್ಕಾರ ಶಾಸ್ತ್ರಿಗಳೇ, ಬನ್ನಿ ಒಳಗ್ ಬನ್ನಿ. ನಾನು ಮಡಿಲಿದ್ದೀನಿ. ಎಲ್ಲಿ ನಿಮ್ಮ ಮಗಳು? ಒಳಗಿದ್ದಾಳೆ, ಕರಿತೀನಿ. ರಶ್ಮೆ, ರಶ್ಮೆ ಬರ್ತಾಳೆ, ಬನ್ನಿ ಕೂತ್ಕೊಳ್ಳಿ ನೀವು. ಸಾಮಾನ್ಯವಾಗಿ ನಾನು ಯಾರ ಮನೆಗೂ ಹೋಗೋದಿಲ್ಲ. ನಾನು ಇದ್ದಲ್ಲಿಗೆ ಎಲ್ರನ್ನು ಕರ್ಸ್ಕೊಳ್ತೀನಿ. ಆದ್ರೆ ನಿಮ್ಮ ಮಗಳು ಸರ್ಕಾರಿ ಅಧಿಕಾರಿಯಾಗಿರೋದ್ರಿಂದ ಎಲ್ರ ಮುಂದೆ ಮಾತಾಡಿದ್ರೆ ಅವಮಾನ ಆಗುತ್ತೆ, ಅವ್ರಿಗೆ ನನಗೂ ಮುಜುಗರ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ ಹೇಳಿ ಮನೆ ಮುಂದೆ ಬಂದಿದ್ದೀನಿ.
ಅಯ್ಯೋ ಅವಳಿಂದ ಅಂಥ ಅಪರಾಧ ಏನಾಯ್ತು ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ, ನೀವು ಊರಿಗೆ ದೊಡ್ಡವರು, ತಿಳಿದವರು. ಅವಳಿನ್ನೂ ಚಿಕ್ಕ ಹುಡುಗಿ. ಏನಾದರೂ ತಿಳಿದೇ ತಪ್ಪು ಮಾಡಿದರೆ ದೊಡ್ಡ ಮನ್ಸು ಮಾಡಿ ಕ್ಷಮಿಸ್ಬಿಡಿ. ಏನಾಯ್ತು ಶಾಸ್ತ್ರಿಗಳೇ? ನನ್ನ ವಿರುದ್ಧ ಏನೇ ಮಾತಾಡಿದ್ರು ಸಹಿಸ್ಕೊಳ್ತಾ ಇದ್ದೆ, ಆದ್ರೆ ನಿಮ್ಮ ಮಗಳು ಅಮ್ಮನವ್ರ ವಿರುದ್ಧನೇ ನಿಂತಿದ್ದಾಳೆ. ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇತ್ತೀಚೆಗೆ ಅಮ್ಮನವ್ರ ಪವಾಡಗಳು ಹೆಚ್ಚಾಗಿದೆ. ಈ ಚಕ್ರಾಪುರಿ ಊರನ್ನ ರಕ್ಷಿಸೋ ದೇವತೆಯ ನನ್ನ ಮಹಾತಾಯಿ. ದುಷ್ಟತನೂ ಹೆಚ್ಚಾಗಿದೆ. ಅದಕ್ಕೆ ದುಷ್ಟರನ್ನ ಶಿಕ್ಷಿಸೋ, ಶಿಷ್ಟರನ್ನ ರಕ್ಷಿಸೋ ಕೆಲಸ ಮಾಡ್ತಾ ಇದ್ದಾಳೆ ಆ ನನ್ನ ಮಹಾತಾಯಿ. ನಾವು ಸಂತೋಷ ಪಡ್ಬೇಕಲ್ವಾ ಅದಕ್ಕೆ? ಅದ್ರ ಬದಲು ನಿಮ್ಮ ಮಗಳು ತಾಯಿನೇ ಅನುಮಾನಿಸೋದು, ಅವ್ರ ತ್ರಿಶೂಲ ಹಾಕಿ ಪರೀಕ್ಷೆಗೆ ಒಡ್ಡಬೇಕು ಅನ್ನೋದು ಯಾವ ಲೆಕ್ಕಾಚಾರ ಆಯ್ತು? ತಪ್ಪಲ್ವಾ ಇದು? ತಪ್ಪಲ್ಲ ಶಾಸ್ತ್ರಿಗಳೇ. ನೀವು ನಿಮ್ಮ ಅಮ್ಮನವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕರ್ತವ್ಯನ ನೀವು ಮಾಡ್ತಾ ಇದ್ದೀರಾ. ಹಾಗೆ ನಾನು ನನ್ನ ಅಧಿಕಾರನ ಕಾಪಾಡ್ಕೊಳ್ಳೋದಕ್ಕೆ ಮೇಲಿನ ಅಧಿಕಾರಿಗಳ ಆದೇಶನ ಪಾಲಿಸ್ಬೇಕಲ್ವಾ? ಮೇಲಧಿಕಾರಿಗಳಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಬೇಡವಾ? ವಂಶ ಪಾರಂಪರ್ಯವಾಗಿ ನಾವು ಆ ಮಹಾತಾಯಿನ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಕಾಲದಲ್ಲೂ ಯಾವುದೇ ಕಾರಣಕ್ಕೂ ದೇವಸ್ಥಾನದ ವಸ್ತುಗಳನ್ನ ಹೊರಗೆ ತೆಗೆದ ಇತಿಹಾಸನೇ ಇಲ್ಲ. ಅಂಥದ್ರಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ತ್ರಿಶೂಲ ಪರೀಕ್ಷೆ ಕೊಡ್ಬೇಕು ಕೊಡಿ ಅಂತ ಇವತ್ತು ಕೇಳ್ತೀರಾ, ನಾಳೆ ದಿವಸ ಅಮ್ಮನವ್ರನ್ನೇ ಕೊಡಿ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತೀರಾ? ಕಾಲ ಬಂದ್ರೆ ಅದನ್ನು ಮಾಡ್ಬೇಕಾಗುತ್ತೆ. ನಾನು ಯಾರು, ನಾನು ಏನು ಅಂತ ನೀನು ಇನ್ನೂ ಪರಿಚಯ ಇಲ್ಲ. ಈ ಸುತ್ತ ಇರೋ 10 ಊರವ್ರನ್ನು ಒಂದ್ಸರಿ ವಿಚಾರಿಸ್ಕೋ. ನಾನು ದೇವರು. ಒಂದು ವೇಳೆ ಅಮ್ಮನವ್ರು ಬೇಕಾದ್ರೂ ನಿನ್ನನ್ನು ಕ್ಷಮಿಸ್ಬಿಡಬಹುದು. ಆದ್ರೆ ಈ ವಿರೂಪಾಕ್ಷ ಶಾಸ್ತ್ರಿ ಉರಿಗಣ್ಣು ಬಿಟ್ಟ ಅಂತಾದ್ರೆ ಎಲ್ಲವೂ ಭಸ್ಮ. ಶಾಸ್ತ್ರಿಗಳೇ, ಇವಳಿನ್ನೂ ಚಿಕ್ಕವಳು, ತಿಳಿದು ಏನೋ ತಪ್ಪು ಮಾಡಿದಾಳೆ. ನಾವು ಇವಳಿಗೆ ಬುದ್ಧಿ ಹೇಳ್ತೀವಿ, ನೀವು ಹೊರಡಿ. ಹೇಳಿ ನಿಮ್ಮ ಮಗಳಿಗೆ, ಇದು ಚಕ್ರಾಪುರಿ. ಇಲ್ಲಿ ವಿರೂಪಾಕ್ಷ ಶಾಸ್ತ್ರಿನೇ ಸರ್ಕಾರ, ವಿರೂಪಾಕ್ಷ ಶಾಸ್ತ್ರಿನೇ ಶಾಸನ. ಎಚ್ಚರಿಕೆಯಿಂದ ಹೆಜ್ಜೆ ಇಡೋದಕ್ಕೆ ಹೇಳಿ ಅವಳಿಗೆ. ಏನೇ ಬಂಡೆಗಲ್ಲಿಗೆ ತಲೆ ಕೊಡ್ಬೇಕು ಅನ್ಕೊಂಡಿದೀಯಾ? ನೋಡಮ್ಮ, ಅವರು ದೊಡ್ಡವರು, ಈ ಊರನ್ನ ಆಳ್ತಾ ಇರೋರು. ಹೊಸ್ದಾಗಿ ನಾವು ಬಂದಿರೋರು, ನಮಗೆ ಯಾಕಮ್ಮ ಈ ಊರಿನ ಉಸಾಬರಿ? ರಶ್ಮಿ, ಈಗಲೂ ಕಾಲ ಮಿಂಚಿಲ್ಲ ಕಣೆ. ನಮ್ಮೂರಿಗೆ ವರ್ಗಾವಣೆ ಮಾಡಿಸ್ಕೊಂಡ್ಬಿಡೋಣ. ನಾನು ಸಂಗೀತ ಪಾಠ ಹೇಳಿ ಸಂಪಾದನೆ ಮಾಡ್ತೀನಿ. ಅಷ್ಟು ಸಾಕು ನಮ್ಮ ಸಂಸಾರಕ್ಕೆ. ಊರಿಗೆ ಹೋಗೋಣ ನಡಿ. ನೋಡಮ್ಮ, ಸಂಗೀತದ ಪಾಠದ ಜೊತೆ ಇನ್ನೂ 4-6 ಕಡೆ ಲೆಕ್ಕ ಬರೆದು ನಾನು ಸಂಪಾದನೆ ಮಾಡ್ತೀನಿ. ಹೇಗೋ ಜೀವನ ನಡೆಯುತ್ತೆ. ಇಂಥವ್ರ ವೈರತ್ವ ಕಟ್ಕೊಂಡು ಹೇಗಮ್ಮ ಬಾಳೋದು? ಅಪ್ಪ ಅಮ್ಮ, ನಾನು ಈ ಕೆಲ್ಸಕ್ಕೆ ಸೇರ್ಕೊಂಡಿರೋದು ಇಂಥವ್ರಿಗೆಲ್ಲ ಹೆದರ್ಕೊಳ್ಳೋದಕ್ಕಲ್ಲ. ನೋಡಿ, ನಿಮ್ಗೆ ಇಷ್ಟ ಆದರೆ ಇರಿ, ಕಷ್ಟ ಆದರೆ ಹೊರಡಿ. ನಾನು ನನ್ನ ಕೆಲಸನ ನಿಲ್ಲಿಸಲ್ಲ. ಕೊಲೆಗಾರರನ್ನು ಹಿಡಿಯೋವರೆಗೂ ನಾನು ಈ ಕೆಲಸನ ನಿಲ್ಲಿಸಲ್ಲ ಅಷ್ಟೇ. ರಶ್ಮಿ,
ನಿಂತ್ಕೊಳ್ಳಿ. ಎಲ್ಲೂ ನುಗ್ತಾ ಇದ್ದೀರಾ? ಇದು ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ. ಇಲ್ಲಿ ನೇಮ, ನಿಷ್ಠೆ, ಮಡಿ, ಮೈಲ್ಗೆ ಅನ್ನೋದೆಲ್ಲ ಇದೆ. ಹೀಗೆ ಕಾಕಿ ಬಟ್ಟೆ ಹಾಕೊಂಡು ಮೂಡ್ಸ್ ಕಾಲ್ನಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಒಳಗಡೆ ನುಗ್ಬಹುದು ಅಂತ ತಿಳ್ಕೊಂಬಿಟ್ರ? ಸಾಧ್ಯ ಇಲ್ಲ. ಒಳಗಡೆ ಯಾರು ಹೋಗೋ ಆಗಿಲ್ಲ. ಹೋಗಿ ಎಲ್ಲ ಅಲ್ಲಿಂದ ಆಚೆ.